ಹಾ ನಮಸ್ತೆ ಶ್ರೀಮತಿ ಅವರಾ. ಏನ್ ತಾಯಿ? ಯಾವ ಏರಿಯಾ ಇದು? ಗಂಗೊಂಡಳ್ಳಿ ಬೆಂಗಳೂರಲ್ವಾ ಇದು? ಎಷ್ಟಿದೆ ಸೈಟ್? 23 ತಗೊಂಡಿದ್ದೀನಿ. ನಮ್ಮ ಹೆಸರು ರಿಜಿಸ್ಟರ್ ಮಾಡಿಸಿದ್ದೀನಿ. ತಮ್ಮ ಹೆಸರು ಮಾಡಿದ್ರ? ಹೆಸರೇನಮ್ಮಯ್ಯ? ಅನಿತಮ್ಮ. ಇದು ಹೆಸರಿಗಿದೆ, ಪಾಪನ ಹೆಸರಿಗಿದೆ. ಹೌದು. ಅದ ಯಾರ ಹೆಸರಿಗೆ? ಅದ ಯಾರ ಹೆಸರಿಗೆ ಮಾಡ್ತೀರಿ? ಅವ್ರ ಹೆಸರಿಗೆ. ಅದವ್ರ ಹೆಸರಿಗೆ ರಾಜೇಶ್ ಅನಿತಮ್ಮ. ಒಂದು ಇಲ್ಲಿಂದ ಆ ಫೆನ್ಸಿಂಗ್ ಇಂದ ಎಲ್ಲಿವರೆಗಿದೆ? ರೋಡ್ ಇದೆಯಾ? ಸೆಂಟ್ರ್ ರೋಡ್ ಇದೆಯಾ? ಸೆಂಟ್ರ್ ರೋಡ್ ಇದೆ. ಓಕೆ. ಇಲ್ಲಿ ಅಲ್ಲಿಂದ ಅಲ್ಲಿಗೆ ಫೆನ್ಸಿಂಗ್ ಇರೋಗಿದೆ 20-30 ಇದೆ. 20-30. ಓಕೆ. ಎಸ್ ರೋಡ್, ಮೇನ್ ರೋಡ್. ಓಕೆ. ದಿಸ್ ವೆಸ್ಟ್ ಫೇಸಿಂಗ್. ವೆಸ್ಟ್ ಮತ್ತೆ ಸೌತ್ ಕಾರ್ನರ್. ಅಲ್ಲ, ವೆಸ್ಟ್ ಫೇಸಿಂಗ್ ಇದು. ಹೌದು. ಓಕೆನಾ? ವೆಸ್ಟ್ ಫೇಸಿಂಗ್. ಓಕೆ. ಅಲ್ಲಿ ಏನಾದ್ರು ರೋಡ್ ಹೋಗುತ್ತಾ ಮುಂದೆ? ಇಲ್ಲ ಇದು ರೋಡ್ ಅಷ್ಟೇ. ಮುಂದೇನು ರೋಡ್ ಆಗಲ್ಲ, ಇದೊಂದೇ ಮೇನ್ ರೋಡ್ ಹೋಗೋದು ಇದು. ಹೌದು. ಸರಿನಾ? ಓಕೆ. ಓಕೆ. ಸೌತ್ ಫೇಸಿಂಗ್ ಇದು ನಿಮ್ದು. ಸೌತ್ ವೆಸ್ಟ್ ಎರಡೂ ಬರುತ್ತೆ. ಓಕೆನಾ? ಎರಡೂ ಬರುತ್ತೆ. ಓಕೆಮ್ಮ. ಸರಿ. ಈಗ ನಿಮ್ಮ ಹೆಸರಿಗಿದೆ, ಅದು ಯಾರ ಹೆಸರಿಗಿದೆ? ಅನಿತಮ್ಮರ ಹೆಸರಿಗಿದೆ. ಅನಿತಮ್ಮರ ಹೆಸರಿಗೆ ತಗೊಂಡಿರೋದು ಏನು ಅಡ್ವಾನ್ಸ್ ಏನು ಕೊಟ್ಟಿದ್ದೀರಾ? ಇದು ಇವ್ರು ಬೇರೆ ಅಡ್ವಾನ್ಸ್ ಮಾಡಿದೀನಿ ಆಲ್ರೆಡಿ. ಇದಾಗ ತುಂಬಾ ಕಷ್ಟ ಆಗುತ್ತೆ. ಆಗ ತುಂಬಾ ಕಷ್ಟ ಆಗುತ್ತೆ. ಇದು ಪಾಪನ ಹೆಸರಿಗೆ ಬೇಡ, ನಿಮ್ಮ ಹೆಸರಿಗೆ ಮಾಡ್ಕೊಳ್ಳಿ. ಓಕೆನಾ? ಇಲ್ಲ ನಿಮ್ಮ ಮನೇಲಿ ಇನ್ನೂ ಬೇರೆ ಇರ್ತಾರೆ, ಅದು ತುಂಬಾ ಸೂಕ್ತ. ಅರ್ಥ ಆಯ್ತಾ? ಇದರಿಂದ ಸ್ವಲ್ಪ ಜಲ್ದಿ ಆಗ್ದಂಗಿರೋದು ವ್ಯತ್ಯಾಸಗಳಾಗ್ತಾ ಹೋಗ್ತವೆ. ಸರಿನಾ? ಆದ್ರೂ ಕೂಡ ಇದು ಅವ್ರ ಹೆಸರಿಗೆ ಬೇಡ. ಅದು ಬೇಡ. ಇವ್ರ ಹೆಸರಿಗೆ ಬೇಡ. ಇವ್ರ ಹೆಸರಿಗೆ ನಿಮ್ಮ ಹೆಸರಿಗೆ ಇದ್ದಿದ್ದು. ಓಕೆ. ಇಲ್ಲ ಅಂತಂದ್ರೆ ಅದು ಮಾಡ್ಕೊಂಡಷ್ಟೊತ್ತಿಗೆ ಹೈರಾಣ ಹೋಗ್ಬಿಡ್ತೀರಿ. ಇವ್ರ ಹೆಸರಿಗೆ ಮಾಡ್ಕೋಬೇಕಂದ್ರೆ ಏನಾದ್ರೂ ಒಂದು ಅಡ್ಡಿ, ಫೈನಾನ್ಷಿಯಲಿನೋ ಇನ್ನೊಂದು ಮತ್ತೊಂದು ಮಗದೊಂದು ಏನೋ ಒಂದು ಫೈನಾನ್ಸ್ ಅಡ್ಡ ಬಂದು 1 ಗಂಟೆ ಆಗೋದು 10 ಗಂಟೆ ಆಗುತ್ತೆ. ನನ್ನ ಹೆಸರಿಗೆ ಮಾಡ್ಕೋದಾ? ನಿನ್ನ ಹೆಸರಿಗೆ ಮಾಡ್ಕೊಳ್ಳಿ. ನಿಮ್ಮ ಹೆಸರಿಗೆ ಮಾಡ್ಕೊಂಡು ಏನ್ ಮಾಡೋದು ಗೊತ್ತಾ? ನಾವು ಫಸ್ಟ್ ಆಫ್ ಆಲ್ ನಾನು ಹೇಳೋದು, ಎರಡೂ ಇರೋದ್ರಿಂದ ಅಲ್ಲಿ ಮನೆ ಕಟ್ಟೋಣ, ಆ ಸೆಟಲ್ ಮನೆ ಕಟ್ಟೋಣ, ಇದನ್ನ ಫ್ರೀ ಬಿಡೋಣ ಬೇಕಾದ್ರೆ. ಅರ್ಥ ಆಯ್ತಾ? ಅಲ್ಲಿ ಯಜಮಾನ್ರ ಹೆಸರಿಗೆ ಮನೆ ಕಟ್ಟೋಣ. ಸರಿಮ್ಮ? ನೀನೇನು ಅನ್ಕೋಬೇಡ ಮತ್ತೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಅಲ್ಲಿ ಕಟ್ಟಿದ್ರೆ ಬೆಳೆದೋಗ್ಬಿಡ್ತೀರಿ. ಆ ಬೆಳೆದ್ಮೇಲೆ ಮುಂದಿಂದಿರ್ಲಿ. ಅಲ್ಲೇನಮ್ಮ. ಹಂಗಾಗಿ ಇಲ್ಲ, ಮೊನ್ನೆ ಹೋಗಿದ್ದೆ. ಆಕ್ಚುಲಿ ನಾನು ಯಾಕೆ ಹೇಳಿದ್ದು ಅಂದ್ರೆ, ಮೊನ್ನೆ ಹೋಗಿದ್ದೆ ನೋಡಮ್ಮ, ಅವ್ರ ಹೆಸರಿಗೆ ಮಾಡಮ್ಮ, ಇದು ಅವ್ರ ಹೆಸರಿಗೆ ಮಾಡ್ಕೊಳಮ್ಮ. ಇಲ್ಲ ಗುರು, ನನ್ನ ಹೆಸರಿಗೆ ಮಾಡೋದು ಚೆನ್ನಾಗಿದ್ದು ಅಂತಂದ್ರೆ ಏನ್ ಮಾಡೋದು ನಾನು? ಇಲ್ಲಮ್ಮಯ್ಯ, ಹಂಗ ಆಗ ಬರೋಲ್ಲ. ಸುಮ್ಮನೆ ನೀವಿಬ್ರು ಒಂದು ಇದ್ದಂಗೆ, ನೀವು ಒಂದು 2 ಚಕ್ರ ಇದ್ದಂಗೆ, ನೀವು ಒಂದು ಗಾಡಿಗೆ ಅಂತ ಎಷ್ಟು ಅರ್ಥ ಆಗ್ತಿಲ್ಲ ಒಮ್ಮಗೆ. ಸೊ ಹಾಗಾಗಿ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ ಅದನ್ನ. ಸೊ ಈ ಸೈಟನ್ನ ಓಕೆ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಅನಿತಮ್ಮ ಹೆಸರಿಗೆ ಮಾಡಿಬಿಟ್ಟಿದ್ದೀರಿ. ರಾಜೇಶ್ ಎದುರಿಗೆ ಅದನ್ನ ರಾಜೇಶ್ ಹೆಸರಿಗೆ ಮಾಡ್ಕೊಳ್ಳಿ. ಮಾಡ್ಕೊಂಡು ಅಲ್ಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕು. ಇದನ್ನ ಎಂಟಿ ಬಿಡ್ಬೇಕು. ಅದು ಕನ್ಸ್ಟ್ರಕ್ಷನ್ ಆಗೋವ್ರಿಗೆ ಎಂಟಿ ಬಿಡಿ, 2 ವರ್ಷ ಬಿಡಿ, ಇನ್ನೂ 2 ಸೈಟ್ ತಗೊಂತೀರಿ, ಸಂತೋಷವಾಗಿರುತ್ತೆ. ಆದ್ರೆ ನೀವೇನಾದ್ರೂ ಇಲ್ಲಿ ಕಟ್ಟಿದಲ್ಲಿ ನೆನ್ಪಿಟ್ಕೊಳ್ಳಿ, ಡಿಫ್ರೆನ್ಸ್ ಏನಿದು? ಡಿಫ್ರೆನ್ಸ್ ಏನು ಅಂತಂದ್ರೆ ಅದನ್ನ ನಿಮ್ಮ ಹೆಸರಿಗೆ ಮಾಡ್ಕೊಂಡು ತಿಳ್ಕೊಳ್ಳಿ. ಕಷ್ಟ ಆಗುತ್ತೆ ಮಾಡ್ಕೊಳ್ಳೋದು, ತುಂಬಾ ಕಷ್ಟ ಆಗುತ್ತೆ. ಆದರೆ ಮಾಡ್ಕೊಂಡ್ರು ಏನೋ ಒಂದು ಹಂಗೆ ಹಿಂಗೆ ಮಾಡಿ ಏನೋ ಮಾಡ್ಕೊಂಡ್ರು ಕೂಡ ಇಲ್ಲಿ ಕಟ್ಟಿದ್ರೆ, ಇದು ನೆನಪಿಟ್ಕೊಳ್ಳಿ. ಒಂದು ಬಾಂಡ್ ಪೇಪರ್ ಕೊಡಿ, ಏನು ಅಂತ ಹೇಳೋದಿಲ್ಲ ನಾನು, ಯಾರಿಗೂ ಹೇಳ್ಬಾರ್ದು ನಾನು ಅಂತವೆಲ್ಲ. ಒಳ್ಳೇದೇ ಮಾತಾಡೋದು, ಕೆಟ್ಟದ್ದು ಮಾತಾಡೋದು ಬೇಡ. ಆಂಜನೇಯ ಸ್ವಾಮಿ ಒಳ್ಳೇದೇ ನುಡಿಸ್ಲಿ. ಆದ್ರೆ ನಿಜಾಂಶನ ಯಾವತ್ತೂ ಮುಚ್ಚಕ್ಕಾಗಲ್ವಲ್ಲ. ಒಂದು ಬಾಂಡ್ ಪೇಪರ್ ಕೊಡಿ, ಸೈನ್ ಮಾಡ್ಕೊಡ್ತೀನಿ, ಅದನ್ನ ತಗೊಂಡೋಗಿ ನಿಮ್ಮ ಹತ್ರ ಕೊಡಿ. 10 ವರ್ಷ 15 ವರ್ಷ ಆಗಲಿ, ತೆಗೆದು ನೋಡ್ಲಿ, ಗೊತ್ತಾಗತ್ತೆ ಏನು ಅಂತ. ಇವತ್ತು ಕರೋಡಪತಿನೋ ಇನ್ನೊಂದು ಬೇರೆ ವಿಚಾರ, ಇನ್ನು 10 ರಿಂದ 12 ವರ್ಷದಲ್ಲಿ ಇದನ್ನ ಕಟ್ಟಿ ಅದು ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಬರ್ಕೊಟ್ಬಿಡಿ. ಏನಾರು ಅಕಸ್ಮಾತ್ ಏನಾರು ನಾವು ಬೇರೆಯವ್ರಿಗೆ ಯಾರು ಕಟ್ಟಿ ಸೇಲ್ ಮಾಡ್ತೀನಿ ಅಂದ್ರೆ ಮಾಡ್ಬೋದಾ? ನನಗೆ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಕಟ್ತೀರಿ, ಅಲ್ಲಿ ಕಟ್ಟಿದ ಮೇಲೆ ಕಟ್ಟಿ ಆದ್ಮೇಲೆ ನೀವು ಸೇಲ್ ಮಾಡಲ್ಲ. ಇದನ್ನು ಮಾಡಲ್ಲ ನೀವು ಮಾಡೋದಿಲ್ಲ. ನೀವು ಇನ್ನೊಂದು 50,000 ಅಲ್ಲಿ ಮನೆ ಕಟ್ಟಿದ್ರೆ ಡೈಮಂಡ್ ಆಗತ್ತೆ. ಇದು ಇಲ್ಲಿ ಏನೋ ಮನೆ ಕಟ್ಬಿಟ್ರೆ ಅಲ್ಲಿ ಪ್ರಾಬ್ಲಮ್ ಭಾರಿ ವ್ಯತ್ಯಾಸ ಆಗ್ಬಿಡುತ್ತೆ ನೋಡಿ. ಹಾಗಾಗಿ 2ರಲ್ಲಿ ಏನು ತಪ್ಪೇನಿಲ್ಲ. ಈಗ ಡಿವಿಷನ್ ಮಾಡ್ಕೊಳ್ಳಿ ಅಷ್ಟೇ. ನಾವ್ ಇಲ್ಲಿ ಕಟ್ಬೇಕು ಅನ್ಕೊಂಡಿದೀವಿ, ಅಲ್ಲಿ ಕಟ್ಟೋಣ ಅಷ್ಟೇ. ಇದು ಹಿಂಗೆ ಇರ್ಲಿ. ನಿಮ್ ಮಗನ ಮಗಳಿದ್ದಾಳ? ಇಬ್ರು ಒಟ್ಟು ಮಗಳು. ಒಳ್ಳೆ ಸಂತೋಷವಾಗಿ ಸುಖವಾಗಿ ಆರ್ಥಿಕ ಪರವಾಗಿ ಕೂಡ ಹೇಳೋದು ನಾನು.
ನೆನ್ಪಿಟ್ಕೊಳ್ಳಿ, ಹೌದು. ಚೆನ್ನಾಗಿರ್ತೀರಿ. ಅರ್ಥ ಆಯ್ತಾ? ಇದು ಕಟ್ಟಿಟ್ಟ ಬುತ್ತಿ, ಇದು ಯಾರು ತಪ್ಸಕ್ಕಾಗಲ್ಲ ಇದನ್ನ. ನೆನ್ಪಿಟ್ಕೊಂಡ್ಬಿಡಿ, ಆಂಜನೇಯ ಸ್ವಾಮಿಯ ಸಾಕ್ಷಿಯಾಗೂ ಅಲ್ಲಿ ಕಟ್ರಿ. ಅಲ್ಲಿ ಒಂದು ಪ್ಲಾನ್ ತಗೊಂಡು ನೀವೇನ ಪ್ಲಾನ್ ತಗೊಂಡ್ರೆ ಅದಕ್ಕೆ ಕರೆಕ್ಷನ್ ಮಾಡ್ಕೊಡ್ತೀನಿ, ಇಲ್ಲ ಅಂತಂದ್ರೆ ಹೇಳ್ಕೊಡಿ. ಅದು ಇದು ನಿಮ್ಮಿದದು, ಅದು ನಾನೇ ಅನ್ನೋದೇನಿಲ್ಲ ಅದ್ರಲ್ಲಿ. ಅರ್ಥ ಆಯ್ತಾ? ಆಯ್ತು ತಾಯಿ, ಒಪ್ಕೊಳ್ತೀನಮ್ಮ. ಅಲ್ಲಿ ಒಂದು ಚಿಕ್ಕದಾಗಲಿ, ಚೊಕ್ಕದಾಗಿರ್ಲಿ. ನಾವು ದೊಡ್ಡ ಬಂಗ್ಲೆ ಕಟ್ತೀವಿ ಅನ್ನೋದು ಬೇಡ. ಅಲ್ಲಿ ಕಟ್ರಿ, ನೀವು ಬಂಗ್ಲೆ ಕಟ್ಟಿದಷ್ಟೇ ಸಂತೋಷ ಆಗಿರುತ್ತೆ. ಒಂದು ಬಂಗ್ಲೆ ಕಟ್ಕೊಂಡು ಅಯ್ಯೋ ಅಪ್ಪ ಅನ್ನೋದಕ್ಕಿಂತ ಅಲ್ವಾ? ನಿನ್ನೆ ಎಲ್ಲ ಹೋಗಿದ್ದೆ ಬೆಂಗಳೂರಲ್ಲಿ ವಿಲ್ಲಾಗಳು. ಯಾವ್ದೋ ವಿಲ್ಲ ತಗೊಳ್ತೀವಿ ಅಂದ್ರು. ಅದು ಸುಮಾರು 4-5 ಕೋಟಿ ಅನ್ನೋ, 4-5 ಕೋಟಿ ಮೇಲೆ ಇರ್ಬೇಕದು. ತಗೊಳ್ತೀವಿ ಅಂದ್ರು. ನೋಡಿ ಮಾಡ್ಕೊಟ್ರೆ ಇಷ್ಟೆಲ್ಲ ಮಾಡ್ಕೋಬೇಕು, ಮಾಡ್ಕೊಳ್ಳಿ, ತಪ್ಪೇನಿಲ್ಲ ಅಂದೆ. ಬೇಡ ಬಿಡ ಗುರುಳೆ ಅಂತ ಒಂದೇ ಮಾತು ಅಷ್ಟೇ. ಗುರುಳೆ ನಿಮ್ಮಲ್ಲಿ ನಂಬಿಕೆ ಇದೆ, ಒಂದೇ ಮಾತು, ತಗೊಳ್ಳಿ ಬೇಕಾದ್ರೆ, ಇಷ್ಟು ಖರ್ಚಿದೆ ಮಾಡ್ಕೊಳ್ತೀರಾ ಅಂತ. ಓಕೆ, ಅದು ಅವರು ಇಷ್ಟ ಆದ್ರು. ಬಟ್ ಈ ವಿಚಾರದಲ್ಲಿ ಅದನ್ನ ಮಾಡ್ಕೊಳೋದು ಸ್ವಲ್ಪ ನಿಮಗೆ ಬರೀ ನೀವು ಹುಷಾರಾಗೆ ಮಾಡ್ಕೋಬೇಕು, ಬರೀ ಹುಷಾರಾಗೆ ಮಾಡ್ಕೋಬೇಕು ಅದನ್ನ. ಯಾವಾಗೇನು ಹಾವು ಹಿಂಗಿರುತ್ತಲ್ವಾ, ಇದು ಹೆಂಗ್ ತಿರುಗುತ್ತೋ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಹುಷಾರಾಗಿ ಮಾಡ್ಕೊಳ್ಳಿ, ನಿಮ್ಗೆ ಆಗುತ್ತೆ ಅಂತ ತೊಂದರೆ ಏನಿಲ್ಲ. ಹುಷಾರಾಗಿ ಮಾಡ್ಕೊಳ್ಳಿ. ಅಲ್ಲಿ ಮನೆ ಕಟ್ಟ ಸ್ಟಾರ್ಟ್ ಮಾಡಿ, ಫಸ್ಟ್ ಕ್ಲಾಸ್ ಇರ್ತಾರೆ. ಹ್ಯಾಪಿ ರಾಜೇಶ್. ಓಕೆನಾ? ಓಕೆ, ಇದು ಇದಕ್ಕೂ ಈಕ್ವಲ್ ಇದಿಲ್ಲ, ಈಕ್ವಲ್ ಇದಿಲ್ಲ ಏನ್ರಿ? ಹೌದು, ಇದು ಈಕ್ವಲ್ ಅಂತ. ತೆಲುಗುನ ಕನ್ನಡ? ಕನ್ನಡ. ಇದೇನು ಇದು ಮುಂದಕ್ಕಿಲ್ಲ, ಹಿಂದಕ್ಕಿಲ್ಲ. ಇದು ಹಿಂದಕ್ಕಿಲ್ಲ ಪರವಾಗಿಲ್ಲ, ಮುಂದಕ್ಕೆ ಹೋಗೋದು ಬೇಡ. ಏನಿದೆ ಅದೇ ಸರ್, ಅದೇ ಸೇಮ್ ಮ್ಯಾಜಿಕ್ ಅಲ್ವಾ? ಆ ಸೇಮ್ ಮ್ಯಾಜಿಕ್. ಓಕೆನಾ? ಹಿಂಗ್ ಕಡಿಮೆ ಇದೆ ಅಷ್ಟೇ ಅಲ್ಲಮ್ಮ.